ಸೊನಾಲಿ ಪೋಗಾಟ್ ಅಂದ್ರೆ ಇಡೀ ಹರಿಯಾಣಗೆ ಗೊತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಕೆ ಸೆಲೆಬ್ರಿಟಿ, ಅದಕ್ಕೂ ಮೀರಿ ಬಿಜೆಪಿಯ ವಿವಾದಿತ ನಾಯಕಿಯಾಗಿದ್ಲು. ಹರಿಯಾಣದಲ್ಲಿ ಈಕೆಯ ಹವ ಅಷ್ಟಿಷ್ಟಿರ್ಲಿಲ್ಲ. ಮೊದಲಿಗೆ ಟಿಕ್ ಟಾಕ್ ನಲ್ಲಿ ಇವಳ ವಯ್ಯಾರವನ್ನ ನೋಡಿ ಪಡ್ಡೆ ಹುಡುಗರೆಲ್ಲ ಜೊಲ್ಲು ಸುರಿಸ್ತಿದ್ರು. ನಂತರ ಇನ್ಸ್ಟಾಗ್ರಾಮ್ಗೆ ಕಾಲಿಟ್ಟು ಅಲ್ಲೂ ಕೂಡ ಸೆನ್ಸೇಷನ್ ನ ಕ್ರಿಯೇಟ್ ಮಾಡಿದ್ಲು. ಇದರಿಂದ ಈಕೆಗೆ ಬಿಗ್ ಬಾಸ್ ಚಾನ್ಸ್ ಕೂಡ ಒಲಿದು ಬಂದಿತ್ತು. ಆಗ ಬಿಗ್ ಬಾಸ್ ಮನೆಯಲ್ಲೂ ತನ್ನ ಅಂಗಸೌಷ್ಠವನ್ನ ಹರಡಿದ್ಲು. 2018ರಲ್ಲಿ ಬಿಜೆಪಿಗೆ ಸೇರಿದ ಸೊನಾಲಿ ಮೊದಲಿಗೆ ಆನ್ಲೈನ್ ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ಲು. ಬಿಜೆಪಿಯಿಂದ 2019ರಲ್ಲಿ ಎಲೆಕ್ಷನ್ಗೆ ನಿಂತು ಸೋತಿದ್ಲು. ಆದರೂ ಪಾರ್ಟಿ ಅಧಿಕಾರದಲ್ಲಿತ್ತು. ಒಂದು ಕಡೆ ಸೋತ್ರು ಆನ್ಲೈನ್ ನಲ್ಲಿ ಡ್ಯಾನ್ಸ್ ಮಾಡ್ತಾ ಕಾಮುಕರಿಗೆ ಕೆಲಸವನ್ನ ಕೊಡ್ತಿದ್ರೆ, ಇನ್ನೊಂದು ಕಡೆ ಆಫ್ಲೈನ್ ನಲ್ಲಿ ಅಧಿಕಾರಿಗಳಿಗೆ ಚಪ್ಪಲಿಯಲ್ಲಿ ಹೊಡಿತಾ ಈಕೆ ತುಂಬಾನೇ ಫೇಮಸ್ ಆಗಿದ್ಲು. ಒಂದು ಸಲ ಮಾರ್ಕೆಟ್ ಒಂದರಲ್ಲಿ ಅಧಿಕಾರಿಯೊಬ್ರು ಹೇಳಿದ ಕೆಲಸವನ್ನ ಸರಿಯಾಗಿ ಮಾಡ್ಲಿಲ್ಲ ಅಂತ ಚಪ್ಪಲಿಯಲ್ಲಿ ಹೊಡೆದಿದ್ರಿಂದ ಈಕೆ ಸಖತ್ ಫೇಮಸ್ ಆಗಿದ್ಲು. ಸೊನಾಲಿ ಪೋಗಟ್ ಗಂಡ ಸಂಜಯ್ ಪೋಗಟ್ ಸಹ ಪೊಲಿಟಿಷಿಯನ್ ಆಗಿದ್ದ. ಆದ್ರೆ ಈತ ಅನಾರೋಗ್ಯದಿಂದ ಮೃತಪಟ್ಟಿದ್ದ. ಆದ್ರೆ ಗಂಡ ಇದ್ದಷ್ಟು ದಿನ ಗರತಿಯಂತಿದ್ದವಳು ಗಂಡ ಸಾವನ್ನಪ್ತಿದ್ದಂತೆ ಎಲ್ಲವನ್ನ ಬಿಟ್ಟು ಬೀದಿಗೆ ಬಂದಿದ್ಲು. ಸೊನಾಲಿ ಪೋಗಾಟ್ಗೆ ತಾನೊಬ್ಬ ಸೆಲೆಬ್ರಿಟಿ ಆಗ್ಬೇಕು ಅನ್ನೋ ಹುಚ್ಚಿತ್ತು. ಹೀಗಾಗಿ ಎಲ್ಲೋ ಹರಿಯಾಣದ ಕುಗ್ರಾಮದಲ್ಲಿ ಹುಟ್ಟಿದ್ದ ಈಕೆ ತನ್ನ ಅಂದಚಂದ ಹಾಗೂ ವಯ್ಯಾರವನ್ನ ಹಲವು ನಿರ್ಮಾಪಕರು ಹಾಗೂ ನಿರ್ದೇಶಕರಿಗೆ ತೋರಿಸ್ತಿದ್ಲು. ಇದರಿಂದ ಅಲ್ಲೋ ಇಲ್ಲೋ ಒಂದೆರಡು ಚಾನ್ಸ್ ಗಳನ್ನ ಸಹ ಗಿಟ್ಟಿಸಿಕೊಂಡು ಸಿನಿಮಾಗಳನ್ನು ಮಾಡಿದ್ಲು. ಈ ಟೈಮಲ್ಲಿ ಗಂಡ ರಾಜಕೀಯದಲ್ಲಿ ಓಡಾಡ್ತಿದ್ರೆ ಆಗಾಗ ಅವರ ಜೊತೆ ಕಾಣಿಸಿಕೊಳ್ತಿದ್ಲು. ಆದ್ರೆ ಗಂಡ ಸಂಜಯ್ ಮೃತಪಟ್ಟ ನಂತರ ಈಕೆ ಎಲ್ಲೂ ಕಾಣಿಸಿಕೊಂಡಿರ್ಲಿಲ್ಲ. ಒಂದು ದಿನ ಇದ್ದಕ್ಕಿದ್ದಂತೆ ಟಿಕ್ ಟಾಕ್ ನಲ್ಲಿ ಇವಳು ಪ್ರತ್ಯಕ್ಷವಾಗಿದ್ಲು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಸೀರೆ ಪ್ಯಾಂಟ್ ನೈಟಿ ಅಂತ ಭೇದ ಭಾವ ಮಾಡದೆ ಯಾವ ಬಟ್ಟೆ ಸಿಕ್ಕರೆ ಆ ಬಟ್ಟೆಯಲ್ಲಿ ವಿಡಿಯೋಗಳನ್ನ ಮಾಡ್ತಾ ತನ್ನ ಅಂಗಸೌಷ್ಠವನ್ನ ಸೋಷಿಯಲ್ ಮೀಡಿಯಾದಲ್ಲಿದ್ದ ಕಾಮುಕರಿಗೆ ಕಡಲೆಪೂರಿ ಹಂಚಿದಂತೆ ಹಂಚಿಬಿಟ್ಟಿದ್ಲು. ಇವಳು ಪ್ಯಾಂಟ್ ಹಾಕೊಂಡು ವಿಡಿಯೋ ಮಾಡಿದ್ರೆ ಫಾಲೋವರ್ಸ್, ಲೆಹಂಗಾ ಹಾಕೊಂಡು ಕುಣಿದಾಡಿದ್ರೆ ಲೈಕ್ಸ್ ಬರ್ತಿದ್ವು. ಹೀಗೆ ಕಂಡು ಕಾಣದಂತೆ ನೋಡಿಯೂ ನೋಡದಂತೆ ಈಕೆ ಮಾಡ್ತಿದ್ದ ಎಕ್ಸ್ಪೋಸ್ಗೆ ಅದೆಷ್ಟೋ ಜನ ಇವಳಿಗೆ ಅಭಿಮಾನಿಗಳಿದ್ರು. ಆದ್ರೆ ಟಿಕ್ ಟಾಕ್ ಬಂದಾದ ನಂತರ ಈಕೆ ತನ್ನ ಅಂಗಡಿಯನ್ನ ಇನ್ಸ್ಟಾಗ್ರಾಮ್ಗೆ ಬದಲಾಯಿಸಿದ್ಲು. ಹೀಗೆ ಪಾಪ್ಯುಲಾರಿಟಿ ಬರ್ತಿದ್ದಂತೆ ಬಿಗ್ ಬಾಸ್ಗೂ ಎಂಟ್ರಿ ಕೊಟ್ಟಿದ್ಲು. 14ನೇ ಸೀಸನ್ ಬಿಗ್ ಬಾಸ್ ನಲ್ಲಿ ಸಲ್ಮಾನ್ ಖಾನ್ ಈಕೆಯನ್ನ ನೋಡಿ ನಿಮ್ಮ ವಿಡಿಯೋಗಳು ಚೆನ್ನಾಗಿರುತ್ತೆ ಅಂತ ಹಾಡಿ ಹೊಗಳಿದ್ದ. ಇದರಿಂದ ಸಲ್ಮಾನ್ ಕೂಡ ಇವಳ ಅಲ್ಪ ಸ್ವಲ್ಪ ರಸವನ್ನ ಹಿಂಡಿದ್ದ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಬಿಗ್ ಬಾಸ್ ಮನೆಯಲ್ಲಿ ಈಕೆ ಯಾರಿಗೆ ಎಷ್ಟು ತೋರಿಸಬೇಕೋ ಅಷ್ಟು ತೋರಿಸ್ತಾ ಎಲ್ಲರನ್ನ ಆಕರ್ಷಿಸಿದ್ಲು. ಆದ್ರೂ ಈಕೆಯ ಕೈಯಲ್ಲಿ ಆ ಸೀಸನ್ ಗೆಲ್ಲೋಕಾಗಿರ್ಲಿಲ್ಲ. ಯಾಕಂದ್ರೆ ಸೊನಾಲಿ ಪೋಗಾಟ್ಗೆ ಬಾಯಿ ಚಪಲ ತುಂಬಾನೇ ಇತ್ತು. ಹೀಗಾಗಿ ಬಾಯಿಗೆ ಬಂದಂತೆ ಮಾತನಾಡಿದ್ರಿಂದ ಆಡಿಯನ್ಸ್ ಈಕೆಯನ್ನು ಉಗಿದು ಹೊರಗೆ ತಳ್ಳಿದ್ರು. ಬಿಗ್ ಬಾಸ್ ನಂತರ ಸೊನಾಲಿ ಪೋಗಟ್ ಸಣ್ಣ ಪುಟ್ಟ ಸಿನಿಮಾಗಳಲ್ಲೂ ಆಕ್ಟ್ ಮಾಡಿದ್ಲು. ಜೊತೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಆಗಾಗ ಕಾಣಿಸಿಕೊಂಡು ಕಾಮತೃಷೆಯಿಂದ ಬಳಲ್ತಿದ್ದ ಕಾಮುಕರಿಗೆ ಕಾಮಕಷಾಯವನ್ನ ಉಣಬಡಿಸ್ತಾ ಅವರ ಕಾಯಿಲೆಯನ್ನ ಗುಣಪಡಿಸ್ತಿದ್ಲು. ಹೀಗೆ ಹುಟ್ಟಿದ್ದೆ ಎಂಜಾಯ್ ಮಾಡೋಕೆ ಅಂತ ಸೊನಾಲಿ ಯಾವಾಗ್ಲೂ ಓಡಾಡ್ಕೊಂಡಿದ್ಲು. 2019ರಲ್ಲಿ ಅದಂಪುರ್ ಕ್ಷೇತ್ರದಿಂದ ಸ್ಪರ್ಧಿಸಿ 30 ವೋಟ್ಗಳಿಂದ ಸೋತಿದ್ಲು. ನಂತರ ವೆಬ್ ಸೀರೀಸ್ ಇನ್ಸ್ಟಾಗ್ರಾಮ್ ಪೊಲಿಟಿಕ್ಸ್ ನಲ್ಲೂ ಕೂಡ ಈಕೆ ಬ್ಯುಸಿಯಾಗಿದ್ಲು. ಬಿಜೆಪಿ ಲೀಡರ್ ಆಗಿ ಹರಿಯಾಣದಲ್ಲಿ ತುಂಬಾ ಫೇಮಸ್ ಆಗಿದ್ಲು. ಅಲ್ಲದೆ ಬಿಜೆಪಿಯಲ್ಲೇ ಗ್ಲಾಮರಸ್ ಲೇಡಿ ಅಂತ ಹೆಸರು ಕೂಡ ಪಡ್ಕೊಂಡಿದ್ಲು. ಆದ್ರೆ ಈಕೆಯ ವೈಯಕ್ತಿಕ ಜೀವನ ಮಾತ್ರ ತುಂಬಾ ಶೋಚನೀಯವಾಗಿತ್ತು. ಸೊನಾಲಿ ಪೋಗಟ್ ಗಂಡ ಸತ್ತ ನಂತರ ಈಕೆ ಒಬ್ಬನ ಲವ್ ಅಲ್ಲಿ ಬಿದ್ದಿದ್ಲು ಅನ್ನೋ ಮಾತುಗಳು ಆಗಾಗ ಕೇಳಿ ಬರ್ತಿದ್ವು. ಆದ್ರೆ ಆತ ಯಾರು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಈತನ PA ಸುಧೀರ್ ಜೊತೆ ತುಂಬಾ ಕ್ಲೋಸ್ ಆಗಿದ್ಲು. ಅವನ ಜೊತೆ ಸೇರಿ ಗುರುಗ್ರಾಮದಲ್ಲಿ ಸೊನಾಲಿ ವಾಸ ಮಾಡ್ತಿದ್ಲು. ಹೀಗಾಗಿ ಇವನೇ ಇವಳ ಪ್ರಿಯಕರ ಅಂತ ಕೆಲವರು ಹೇಳ್ತಿದ್ರು. ಆದ್ರೆ ಹೊರಗಿನ ಪ್ರಪಂಚಕ್ಕೆ ಮಾತ್ರ ಸುಧೀರ್ ಇವಳಿಗೆ PA ಮಾತ್ರ ಆಗಿರ್ತಿದ್ದ. ದೂರ ನಿಂತ್ಕೊಂಡು ಮೇಡಮ್ ಅಂತಾನೆ ಕರೀತಿದ್ದ. ಹೀಗಿದ್ದವರ ನಡುವೆ ಇದ್ದ ರಿಲೇಷನ್ ಸೊನಾಲಿ ಪೋಗಟ್ ಸತ್ತ ನಂತರವೇ ಬಯಲಿಗೆ ಬಂದಿತ್ತು. 2022ರ ಆಗಸ್ಟ್ 10ರಂದು ತನ್ನ PA ಸುಧೀರ್ ಜೊತೆ ಸೇರಿ ಸೊನಾಲಿ ಗೋವಾಗೆ ಹೋಗಿದ್ಲು. ಹೀಗೆ ಹೋದವಳು 10 ದಿನಗಳವರೆಗೂ ತನ್ನ ಪ್ರಿಯಕರ ಕಂ PA ಆಗಿದ್ದ ಸುಧೀರ್ ಜೊತೆ ಕಂಠಪೂರ್ತಿ ಕುಡಿದು ಎಂಜಾಯ್ ಮಾಡಿದ್ಲು. ಆದ್ರೆ ಆಗಸ್ಟ್ 23ರಂದು ರಾತ್ರಿವರೆಗೂ ತನ್ನ ಪ್ರಿಯಕರನ ಜೊತೆ ಸೇರ್ಕೊಂಡು ಪಬ್ಬಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ಲು. ಸಿಸಿ ಕ್ಯಾಮೆರಾದಲ್ಲಿ ಈಕೆಯ ಪ್ರಿಯಕರ ಇವಳಿಗೆ ಏನೋ ಕುಡಿಸ್ತಿರೋದು ಕಾಣಿಸಿತ್ತು. ಅಂದು ಕಂಠಪೂರ್ತಿ ಕುಡಿದ ನಂತರ ಸೊನಾಲಿ ಪೋಗಟ್ಗೆ ನಡೆಯೋಕೆ ಆಗದೆ ಇದ್ದಿದ್ರಿಂದ ಈಕೆಯನ್ನು ಸುಧೀರ್ ಖುದ್ದಾಗಿ ಹೋಟೆಲ್ ರೂಮ್ಗೆ ಕರ್ಕೊಂಡು ಹೋಗಿದ್ದ. ನಂತರ 2 ಗಂಟೆ ಸಮಯದಲ್ಲಿ ಈಕೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ. ಆದ್ರೆ ಅಷ್ಟರಲ್ಲಾಗ್ಲೇ ಈಕೆ ಮೃತಪಟ್ಟಿದ್ದಾಳೆ ಅಂತ ಡಾಕ್ಟರ್ಗಳು ಹೇಳಿದ್ರು. ಇದಾದ ಮಾರನೇ ದಿನವೇ ಸೊನಾಲಿ ಪೋಗಟ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾಳೆ ಅಂತ ರಿಪೋರ್ಟ್ ಕೂಡ ಬಂದಿತ್ತು. ಪೊಲೀಸ್
ಪೊಲೀಸರು ಕೂಡ ಈಕೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆ ಅಂತಾನೆ ಹೇಳಿದ್ರು. ಆದ್ರೆ ಸೊನಾಲಿ ತಾಯಿ ಹಾಗೂ ಸಹೋದರ ಈಕೆಯ ಪಿಎ ಸುಧೀರ್ ವಿರುದ್ಧ ಸ್ಫೋಟಕ ವಿಷಯಗಳನ್ನ ಬಾಯಿ ಬಿಟ್ಟಿದ್ರು. ಇಲ್ಲಿಂದ ಈ ಕೇಸ್ ಬೇರೆ ಆಂಗಲ್ ನ ಪಡ್ಕೊಂಡಿತ್ತು. ಸೊನಾಲಿ ಪೋಗಟ್ ಸಾವನ್ನಪ್ಪೋ ಮುನ್ನ ಕೆಲ ದಿನಗಳ ಹಿಂದಷ್ಟೇ ತನ್ನ ಸ್ನೇಹಿತನನ್ನ ಭೇಟಿಯಾಗೋಕೆ ಅಂತ ವಿದೇಶಕ್ಕೆ ಹೋಗಿದ್ಲು. ಆ ಟೈಮಲ್ಲಿ ಸೊನಾಲಿ ಫಾರ್ಮ್ ಹೌಸ್ಗೆ ಬಂದಿದ್ದ ಸುಧೀರ್ ಆಸ್ತಿ ಪತ್ರಗಳು ಹಾಗೂ ಚಿನ್ನಾಭರಣವನ್ನ ಎತ್ಕೊಂಡು ಹೋಗಿದ್ದ ಅಂತ ಸೊನಾಲಿ ಪೋಷಕರು ಆರೋಪಿಸಿದ್ರು. ಮೀಡಿಯಾಗಳಲ್ಲಿ ಇದೇ ವಿಷಯವನ್ನ ಹೈಲೈಟ್ ಮಾಡಿದ್ರಿಂದ ಗೋವಾ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರು. ಪೋಸ್ಟ್ ಮಾರ್ಟಂನಲ್ಲಿ ಈಕೆಯದ್ದು ಕೊಲೆ ಅನ್ನೋದು ಬಹಿರಂಗವಾಗಿತ್ತು. ಸೊನಾಲಿ ಪೋಗಟ್ ದೇಹದ ಪ್ರತಿ ಅವಯವಗಳು ಡ್ಯಾಮೇಜ್ ಆಗಿದ್ವು. ಮೈ ಮೇಲೆ ಬಲವಾದ ಗಾಯಗಳಾಗಿದ್ವು. ಸಿಸಿ ಕ್ಯಾಮೆರಾನ ಚೆಕ್ ಮಾಡಿದಾಗ ಅದರಲ್ಲಿ ಸುಧೀರ್ ಸೊನಾಲಿಗೆ ಬಲವಂತವಾಗಿ ಮದ್ಯವನ್ನ ಕುಡಿಸ್ತಿರೋ ವಿಡಿಯೋ ರೆಕಾರ್ಡ್ ಆಗಿತ್ತು. ಆಗ ಆ ಪಬ್ ಮಾಲೀಕನನ್ನ ವಶಕ್ಕೆ ಪಡೆದು ವಿಚಾರಿಸಿದಾಗ ತಾನೇ ಮತ್ತೊಬ್ಬರ ಔಷಧಿಯನ್ನ ಕೊಟ್ಟಿದ್ದಾಗಿ ಒಪ್ಕೊಂಡಿದ್ದ. ಇದರಿಂದ ಕೂಡಲೇ ಗೋವಾ ಪೊಲೀಸರು ಸುಧೀರ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು. ಆಗ್ಲೇ ಈ ಕೇಸಲ್ಲಿ ಇನ್ನಷ್ಟು ಹೊಸ ವಿಷಯಗಳು ಬಯಲಿಗೆ ಬಂದಿದ್ವು. ಒಂದು ಕಾಲದಲ್ಲಿ ಸೊನಾಲಿ ಪೋಗಟ್ ಮಾಜಿ ಪಿಎ ಆಗಿದ್ದ ಸುಖವಿಂದರ್ ಕೂಡ ಈ ಪಾರ್ಟಿಗೆ ಬಂದಿದ್ದ. ಅಂದ್ರೆ ಅಂದು ಮೂವರು ಸೇರ್ಕೊಂಡೆ ಕಂಠಪೂರ್ತಿ ಕುಡಿದಿದ್ರು. ಆ ಟೈಮಲ್ಲೇ ಸೊನಾಲಿಗೆ ಮತ್ತೊಬ್ಬರೋ ಪದಾರ್ಥವನ್ನ ಹೆಚ್ಚಾಗಿ ಕೊಟ್ಟಿದ್ರಿಂದ ಪ್ರಜ್ಞೆ ತಪ್ಪೋ ಹಾಗೆ ಆಗಿತ್ತು. 2 ಗಂಟೆಗಳವರೆಗೂ ಸೊನಾಲಿಯನ್ನ ಅಂದು ಬಾತ್ರೂಮ್ ನಲ್ಲೇ ಕೂಡಿ ಹಾಕಿ ಇವರು ಹಾಲ್ ನಲ್ಲಿ ಮಲಗಿದ್ರು ಅಂತ ತನಿಖೆಯಲ್ಲಿ ಗೊತ್ತಾಗಿತ್ತು. ಈಕೆಯ ಮೈಮೇಲೆ ಗಾಯಗಳು ಸಹ ಆಗಿದ್ವು. ಆದ್ರೆ ನಾವು ಸಾಯಿಸಿಲ್ಲ ಅಂತ ಸುಖವಿಂದರ್ ಹಾಗೂ ಸುಧೀರ್ ಪೊಲೀಸರ ಹತ್ರ ಹೇಳ್ತಿದ್ರು. ಸೊನಾಲಿಯ ಆರ್ಥಿಕ ವ್ಯವಹಾರಗಳನ್ನೆಲ್ಲ ಸುಧೀರ್ ನೋಡ್ಕೊಳ್ತಿದ್ದ. ಫಾರ್ಮ್ ಹೌಸ್ ನಿಂದ ಹಿಡಿದು ಎಲ್ಲವನ್ನು ಇವನೇ ಹತ್ರ ಇದ್ದು ಮ್ಯಾನೇಜ್ ಮಾಡ್ತಿದ್ದ. ಆಗ ಹೊಸ ಆಸ್ತಿಗಳನ್ನ ಖರೀದಿಸಿದ ಸೊನಾಲಿ ಅದರ ಜವಾಬ್ದಾರಿಯನ್ನು ಸಹ ಇವನಿಗೆ ವಹಿಸಿದ್ಲು. ಇದರಿಂದ ಇವರಿಬ್ಬರ ನಡುವೆ ಅಂತರ ಕಡಿಮೆಯಾಗಿ ಅದು ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಈ ನಡುವೆ ಸೊನಾಲಿ ವಿದೇಶಕ್ಕೆ ಅಂತ ಹೋಗ್ತಿದ್ದಂತೆ ಇವಳ ಆಸ್ತಿ ಪತ್ರಗಳನ್ನ ತಗೊಂಡ ಸುಧೀರ್ ಸುಖವಿಂದರ್ ಜೊತೆ ಸೇರ್ಕೊಂಡು ಈಕೆಯನ್ನ ಕೊಂದಿದ್ದಾನೆ ಅಂತ ಅನುಮಾನಿಸಿದ್ರು. ಆದ್ರೆ ಸೊನಾಲಿ ಕೊಲೆಯಾದ ದಿನ ಹೋಟೆಲ್ನಲ್ಲಿ 2 ಗಂಟೆಗಳ ಕಾಲ ಏನು ನಡೆಯಿತು ಅನ್ನೋದು ಮಾತ್ರ ಈವರೆಗೂ ಯಾರಿಗೂ ಗೊತ್ತಿಲ್ಲ. ಬಾರ್ ಓನರ್ ಮಾತ್ರ ಮತ್ತೊಬ್ಬರ ಔಷಧಿಯನ್ನ ಇವರಿಗೆ ಕೊಟ್ಟಿದ್ದ. ಅದನ್ನ ಮಧ್ಯದಲ್ಲಿ ಬೆರೆಸಿ ಸೊನಾಲಿಗೆ ಕುಡಿಸಿದ್ರಿಂದ ಇವಳು ಅಂದು ಪ್ರಜ್ಞೆಯನ್ನ ಕಳ್ಕೊಂಡಿದ್ಲು. ಆದರೆ ಸುಧೀರ್ ಹಾಗೂ ಸುಖವಿಂದರ್ ಚೆನ್ನಾಗೇ ಇದ್ರು. ಸೊನಾಲಿ ಪೋಗಟ್ ಮಾತ್ರ ಪ್ರಜ್ಞೆ ತಪ್ಪಿದ್ಲು. ಹೀಗಾಗಿ ಇವರಿಬ್ರು ಮೊದಲೇ ಪ್ಲಾನ್ ಮಾಡ್ಕೊಂಡು ಕೊಲೆ ಮಾಡೋಕೆ ಹೀಗೆ ಮಾಡಿದ್ದಾರೆ ಅಂತ ಪೊಲೀಸರು ಹೇಳಿದ್ರು. ಸೊನಾಲಿಯ ಆಸ್ತಿ ವ್ಯವಹಾರಗಳು ಸುಧೀರ್ ಹಾಗೂ ಸುಖವಿಂದರ್ಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಈಕೆಯ ತಂದೆ ತಾಯಿಗೂ ಕೂಡ ಈ ವಿಷಯಗಳು ಯಾವೊಂದು ಗೊತ್ತಿರಲಿಲ್ಲ. ಸೊನಾಲಿ ಬಂಧು ಬಳಗದವರನ್ನ ಹತ್ರಕ್ಕೂ ಸೇರಿಸ್ತಿರ್ಲಿಲ್ಲ. ಹೀಗಾಗಿ ಸುಧೀರ್ ಇವಳ ಆಸ್ತಿಯನ್ನ ಹೊಡೆಯೋಕೆ ಇವಳನ್ನ ಕೊಲೆ ಮಾಡಿ ನಾಟಕವಾಡ್ತಿದ್ದಾನೆ ಅಂತ ಸೊನಾಲಿ ಪೋಷಕರು ಆರೋಪಿಸಿದ್ರು. ಹರಿಯಾಣ ಪೊಲೀಸರ ಜೊತೆಗೆ ಗೋವಾ ಪೊಲೀಸರು ಕೂಡ ಈ ಕೇಸ್ನ ತನಿಖೆಯನ್ನ ನಡೆಸಿದ್ರು. ಆದ್ರೆ ಇಲ್ಲಿ ಸುಖವಿಂದರ್ ಹಾಗೂ ಸುಧೀರ್ ಇವಳನ್ನ ಕೊಲೆ ಮಾಡಿದ್ದಾನೆ ಅಂತ ಹೇಳೋಕೆ ಪೊಲೀಸರ ಹತ್ರ ಸಾಕ್ಷ್ಯಾಧಾರಗಳಿರ್ಲಿಲ್ಲ. ಯಾಕಂದ್ರೆ ಸೊನಾಲಿ ಹೆಚ್ಚಾಗಿ ಮತ್ತು ಪದಾರ್ಥವನ್ನ ತಗೊಂಡಿದ್ರಿಂದ ಹಾರ್ಟ್ ಅಟ್ಯಾಕ್ ನಿಂದ ಮೃತಪಟ್ಟಿದ್ದಾಳೆ ಅಂತ ಹೇಳಲಾಗ್ತಿತ್ತು. ಗಾಯಗಳು ಹೇಗಾದವು ಅಂತ ಕೇಳಿದ್ರೆ ಕುಡಿದ ಮತ್ತಲ್ಲಿ ಆಕೆ ಹಲವು ಸಲ ಕೆಳಗೆ ಬಿದ್ದಿದ್ಲು ಅಂತ ಹೇಳಿದ್ರು. ಇದರ ನಡುವೆ ಹರಿಯಾಣ ಪೊಲೀಸರಿಗೆ ಇನ್ನೊಂದು ವಿಷಯ ಗೊತ್ತಾಗಿತ್ತು. ಗುರುಗ್ರಾಮ ಸೊಸೈಟಿಯಲ್ಲಿ ಸುಧೀರ್ ಒಂದು ಫ್ಲಾಟ್ ನ ಬಾಡಿಗೆಗೆ ತಗೊಂಡಿದ್ದ. ಅದು ಕೂಡ ಸೊನಾಲಿಗೋಸ್ಕರನೇ ತಗೊಂಡಿದ್ದ. ಅಗ್ರಿಮೆಂಟ್ ಅಲ್ಲಿ ಸೊನಾಲಿ ಗಂಡನ ಹೆಸರ ಜಾಗದಲ್ಲಿ ಸುಧೀರ್ ಹೆಸರಿತ್ತು. ಇದರಿಂದ ಇವರಿಬ್ಬರಿಗೆ ಮದುವೆಯಾಗಿದೆಯಾ ಅಂತ ಪೊಲೀಸರು ತಲೆ ಕೆಡಿಸಿಕೊಂಡಿದ್ರು. ಆದ್ರೆ ಇದೆಲ್ಲ ಸುಳ್ಳು. ಸುಧೀರ್ ಸೊನಾಲಿಯ ಆಸ್ತಿಯನ್ನ ಹೊಡೆಯೋಕೆ ಈ ರೀತಿ ನಾಟಕವಾಡಿದ್ದ ಅಂತ ಸೊನಾಲಿ ಪೋಷಕರು ಆರೋಪಿಸಿದ್ರು. ಹೀಗೆ ಸುಧೀರ್ ಸೊನಾಲಿ ಪೋಗಟ್ ಜೊತೆ ಇದ್ಕೊಂಡು ತುಂಬಾ ಪ್ಲಾನ್ಡ್ ಆಗಿ ಈ ಕೊಲೆಯನ್ನ ಮಾಡಿದಾನೆ ಅಂತ ಎಲ್ರು ಅನ್ಕೊಂಡಿದ್ರು. ಆದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಕಾದಿತ್ತು. ಹರಿಯಾಣ ಪೊಲೀಸರು ಸುಧೀರ್ ಲಾಯರ್ನ ವಶಕ್ಕೆ ಪಡೆದು ವಿಚಾರಿಸಿದ್ರು. ಆಗ್ಲೇ ಇಲ್ಲಿ ಇನ್ನೊಂದು ಸೆನ್ಸೇಷನಲ್ ವಿಷಯ ಹೊರಗೆ ಬಂದಿತ್ತು. ಸೊನಾಲಿ ಸಾಯೋಕು ಮೊದಲು ಕೆಲ ದಿನಗಳ ಹಿಂದಷ್ಟೇ ಈಕೆಯ ಸಹೋದರಿ ಆಸ್ತಿ ರಿಜಿಸ್ಟ್ರೇಷನ್ಗಾಗಿ ಸುಧೀರ್ ಜೊತೆ ಕಾಣಿಸಿಕೊಂಡಿದ್ಲು. ಆ ಟೈಮಲ್ಲಿ ಸುಧೀರ್ ಇವನ ಲಾಯರ್ನು ಕೂಡ ಕರ್ಕೊಂಡು ಹೋಗಿದ್ದ. ಆಕೆ ಕೂಡ ಒಂಟಿಯಾಗಿದ್ಲು. ಹೀಗಾಗಿ ಸೊನಾಲಿ ಪೋಗಟ್ ಕೊಲೆಯ ಹಿಂದೆ ಸುಧೀರ್ ಸುಖವಿಂದರ್ ಜೊತೆಗೆ ಸೊನಾಲಿ ಸಹೋದರಿಯ ಕೈವಾಡವೂ ಇದೆ ಅಂತ ಆರೋಪಿಸಿ ಎಲ್ಲರನ್ನು ಅರೆಸ್ಟ್ ಮಾಡಿ ವಿಚಾರಿಸಿದ್ರು. ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈ ಕೇಸಲ್ಲಿ ಈವರೆಗೂ ಯಾವುದೇ ಆರೋಪಿಗೆ ಶಿಕ್ಷೆಯಾಗಿಲ್ಲ. ಅಲ್ಲದೆ ಆರೋಪಿಗಳೆಲ್ಲರೂ ಅರೆಸ್ಟ್ ಆದ 10 ತಿಂಗಳಿಗೆ ಬೇಲ್ ಮೇಲೆ ಬಂದು ಇವತ್ತಿಗೂ ಹಾಯಾಗಿ ಓಡಾಡ್ಕೊಂಡಿದ್ದಾರೆ. ಆದರೆ ಈ ಕೇಸ್ ಇವತ್ತಿನವರೆಗೂ ಇತ್ಯರ್ಥವಾಗಿಲ್ಲ. ಇನ್ನು ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.